ಸಲಿಂಗ ಕಾಮಕಾಂಡ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸೂರಜ್ ರೇವಣ್ಣ ವಿಚಾರದಲ್ಲಿ ಒಂದು ರೀತಿ ರಾಜಕೀಯವಾಗಿ ಎಲ್ಲರೂ ಕೂಡ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್. ಆದರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಹಾಗಾಗಿರಲಿಲ್ಲ. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ದೊಡ್ಡ ವಾಕ್ಸಮರಣೆ ನಡೆದೋಗಿತ್ತು. ಓಕೆ, ಸಲಿಂಗ ಕಾಮಕಾಂಡದಲ್ಲಿ ಸೂರಜ್ ರೇವಣ್ಣ ಸಿಕ್ಕಿಬಿದ್ದು ಈಗಾಗಲೇ ಜೈಲಿನಲ್ಲಿದ್ದಾರೆ. ಆದರೆ ರಾಜಕೀಯ ತಿರುವಿನ ಆತಂಕದಿಂದಾಗಿ ಸರ್ಕಾರ ಈಗ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದೆ. ಯಾಕೆ ಅಂದರೆ ಪ್ರಜ್ವಲ್ ಕೇಸಲ್ಲಿ ಡಿ ಕೆ ಶಿ ವರ್ಸಸ್ ಎಚ್ ಡಿ ಕೆ ನಡುವೆ ಬಿಗ್ ವಾರ್ ನಡೆದಿತ್ತು. ಆದರೆ ಈಗ ಸೂರಜ್ ಕೇಸಲ್ಲಿ ಡಿ ಕೆ ಎಚ್ ಡಿ ಕೆ ಅಂತರ ಕಾಯ್ದುಕೊಂಡಿದ್ದಾರೆ. ಇಬ್ಬರೂ ಕೂಡ, ಇವರು ಮಾತಾಡ್ತಿಲ್ಲ, ಅವರು ಮಾತಾಡ್ತಿಲ್ಲ. ಒಂದೇ ಒಂದು ಬದಲಾವಣೆ ಏನಂದರೆ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗ್ಬಿಟ್ಟಿದ್ದಾರೆ, ಅವಾಗೇನೂ ಇರಲಿಲ್ಲ. ಆಯಿತಾ, ಸೂರಜ್ ಕೇಸ್ ರಿಯಾಕ್ಷನ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಅಂತರ ಕಾಯ್ದುಕೊಂಡ್ರು, ಕುಮಾರಸ್ವಾಮಿ ಅವರು ನಿನ್ನೆ ಎಲ್ಲ ನನ್ನನ್ನು ಯಾಕ್ರಿ ಕೇಳ್ತೀರಾ ಅಂದ್ಬಿಟ್ರು. ಬಿ ಜೆ ಪಿ ನಾಯಕರಂತೂ ಮಾತಾಡೋಕ್ಕೆ ರೆಡಿ ಇಲ್ಲ. ವಿಜಯೇಂದ್ರ ಅವರು, ಯತ್ನಾಳ್ ಅವರು ಎಲ್ಲ ಹಾಗೆ ಹೊಟ್ಟೋಗ್ಬಿಟ್ರು. ಕೇವಲ ಸೂರಜ್ಗೆ ಕಾನೂನು ಹೋರಾಟಕ್ಕೆ ತಂದೆ ಸಾಥ್ ಕೊಡ್ತಾ ಇದ್ದಾರೆ ರೇವಣ್ಣ, ಕೊಡಲೇಬೇಕು, ಅದು ಸಹಜ. ಅದು ಬಿಟ್ಟರೆ ಎಲ್ಲ ನಾಯಕರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ಎಲ್ಲರೂ ಕೂಡ. ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಕೂಡ ಮಾತಾಡಲಿಲ್ಲ ಈ ವಿಚಾರವಾಗಿ. ಅಂದರೆ ಇದು ಯಾವ ರೀತಿ ರಾಜಕೀಯ ತಿರುವಿಗೆ ಕಾರಣ ಆಗುತ್ತೆ ಈ ಥರ ಮಾತಾಡ್ಬಿಟ್ರೆ ಅಂತ. ಯಾಕಂದರೆ ಕಳೆದ ಬಾರಿ ಎಲೆಕ್ಷನ್ ಮುಗಿದೋಗಿತ್ತು, ಇವ್ರದ್ದು ಮಾತುಕತೆ ಎಲ್ಲ ಮಾತಾಡಿದಾಗ ಫಸ್ಟ್ ಶುರುವಾಗಿತ್ತು ಎಲೆಕ್ಷನ್ ಟೈಮಲ್ಲಿ. ಆಮೇಲೆ ಎಲೆಕ್ಷನ್ ಮುಗಿದ ಮೇಲೆ, ಫಸ್ಟ್ ಫೇಸ್ ಎಲೆಕ್ಷನ್ ಮುಗಿದ ಮೇಲೆ ಜೋರಾಯಿತು. ಬಟ್ ಈಗ ಆ ಥರ ರಾಜಕೀಯ ಲಾಭ ಆಗೋವಂಥ ಯಾವ ಸನ್ನಿವೇಶಗಳು ಇಲ್ಲ, ಎಲೆಕ್ಷನ್ಗಳು ಯಾವುದೂ ಇಲ್ಲ, ಎಲೆಕ್ಷನ್ ಮುಗಿದೋಗಿದೆ. ಆಮೇಲೆ ಒಂದು ಸಮುದಾಯದಲ್ಲೇ ಒಂದು ಅಪಸ್ವರ ಎದ್ದಿದೆ ಇವಾಗ. ಕೇವಲ ಒಂದು ಸಮುದಾಯದ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಅಂತ ಕೆಲವರು ಮಾತಾಡ್ಕೋತಾ ಇದ್ದಾರೆ. ಸುಮ್ಮನೆ ಯಾಕೆ ಮೈ ಮೇಲೆ ಎಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರದ್ದು ಒಂದು ಕಾಮನ್ ಡೈಲಾಗ್, ಪೊಲೀಸರಿದ್ದಾರೆ, ಕಾನೂನಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಷ್ಟೇ. That issue, why you ask me? Why you are asking me? That is not pertaining to me, or it is not necessary to react for all those things. Law is there. Law it will take its own course of action. ನನಗೇನು ಸಂಬಂಧ, ಅವೆಲ್ಲ ಮಾತಾಡೋಣ ಬನ್ನಿ. ಮಾಡಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನು ಏನೂ ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೇ. ಸೂರಜೇ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. No, that issue, why you ask me? Why you are asking me? That is not pertaining to me, or it is not necessary to react for all those things. Law is there. Law it will take its own course of action. ನನಗೇನು ಸಂಬಂಧ, ಅವೆಲ್ಲ ಮಾತಾಡೋಣ ಬನ್ನಿ. ಮಾಡಲಿ ಬಿಡಿ, ಯಾರು ಬೇಡ ಅಂದರು. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ, ಅದ್ರ ಬಗ್ಗೆ ನಾನು ಏನೂ ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೇ. ಸೂರಜೇ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಹಾಸನದಲ್ಲಿ ಸೂರಜ್ ರೇವಣ್ಣ ಬಂಧನ ಆಗಿದೆ. ಪಾಪ ಪುಣ್ಯ ನಮಗೆ ಗೊತ್ತಿಲ್ಲ, ಅದು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಏನು ಹೇಳಕ್ ಬರಲ್ಲ. ಇನ್ನೆಲ್ಲದ ಕಾನೂನು ಎಲ್ರಿಗೂ ಒಂದೇನೆ. ಆದರೆ ಪಾಪ ಪುಣ್ಯದ ಪ್ರಶ್ನೆ ಬಂದರೆ ಅದು ನಮಗೆ ಸಂಬಂಧಪಡಲ್ಲ. ಸೂರಜ್ ರೇವಣ್ಣ ಬಂದ ಅವೆಲ್ಲ ಅದ್ರ ಬಗ್ಗೆ ಏನು ಮಾತಾಡ ನೋಡ್ರಿ, ಅದು ಅವ್ರ ಕುಟುಂಬದವ್ರು ಕೇಳ್ರಿ, ನನಗೆ ಕೇಳಬೇಡ್ರಿ. ಎಲ್ಲದಕ್ಕೂ ಅಂತ ಉತ್ತರ ಕೊಟ್ಕೊಂಡ್ರಲಕ್ಕೆ ನಾನು ಬಲ್ ಟೈಮ್ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ನಿಜ ಪ್ರಜ್ವಲ್ ರೇವಣ್ಣ ಕೇಸ್ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಣ ದೊಡ್ಡ ಮಟ್ಟದ ವಾಕ್ಸಮರ ನಡೆದಿತ್ತು ಮತ್ತು ಆವಾಗ ಅದು ಎಲೆಕ್ಷನ್ ಟೈಮ್ ಆಗಿದ್ದರಿಂದ ಏನಾದರೂ ಒಂದಷ್ಟು ಅಡ್ವಾಂಟೇಜ್ ಆಗ್ಬೋದು ಅಂತ ನಡೆದಿದ್ದಿರ್ಬೋದು. ಬಟ್ ಈಗ ಸೂರಜ್ ಕೇಸ್ ಸಂದರ್ಭದಲ್ಲಿ ಯಾವ ಎಲೆಕ್ಷನು ಇಲ್ಲ, ಯಾವ ಪೊಲಿಟಿಕಲ್ ಅಡ್ವಾಂಟೇಜು ಕೂಡ ಯಾರಿಗೂ ಸಿಗಲ್ಲ. ಹಾಗಾಗಿ ಎಲ್ಲ ನಾಯಕರು ಸೈಲೆಂಟ್ ಆಗಿಬಿಟ್ರಾ ಅಥವಾ ಇದರಲ್ಲಿ ಇನ್ನೇನಾದರೂ ರಾಜಕೀಯ ಮರ್ಮಗಳಿದೆಯಾ ಅಂತ?
ಅರವಿಂದ್, ಮುಖ್ಯವಾಗಿ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಎರಡೂ ಪ್ರಕರಣಗಳನ್ನು ಹೋಲಿಕೆ ಮಾಡಿ ನೋಡಿಕೊಂಡಾಗ ರಾಜಕೀಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಜಾಸ್ತಿ ಬಳಕೆ ಆಯಿತು, ರಾಜಕೀಯ ಜಟಾಪಟಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಕೂಡ ಇತ್ತು. ಆದರೆ ಸೂರಜ್ ರೇವಣ್ಣ ಅವರ ಪ್ರಕರಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಳ್ತಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು 2 ಸಲ ಪ್ರತಿಕ್ರಿಯೆ ಕೇಳಿದಾಗಲೂ ಕೂಡ ಸಿಡದೇ ಇದ್ರು. ಒಂದು ರೀತಿಯಲ್ಲಿ ಈ ಪ್ರಕರಣ ವಿಚಾರ ಬಂದಾಗಲೇ ಸಿಟ್ಟಾಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮುಖ್ಯವಾಗಿ ಎರಡೇ ಕಾರಣ. ಒಂದು, ರಾಜಕೀಯವಾಗಿ ಲಾಭ ತರುವುದಿಲ್ಲ ಈ ಪ್ರಕರಣ. ಇನ್ನೊಂದು, ಮುಜುಗರ ಸೃಷ್ಟಿಸುವಂಥ ಪ್ರಕರಣ. ಈ ವಿಚಾರವಾಗಿ ಮಾತಾಡಿದ್ರೆ, ಈ ವಿಚಾರವಾಗಿ ಮತ್ತಷ್ಟು ಎಳೆದುಕೊಂಡು ಹೋದರೆ ಮುಜುಗರ ಆಗುತ್ತೆ ಹೊರತು ಯಾರಿಗೂ ಕೂಡ ರಾಜಕೀಯ ಲಾಭ ಆಗಲ್ಲ ಅನ್ನುವಂಥದ್ದು ಒಂದು. ಜೊತೆಗೆ ಏನಾದರೂ ಎಡವಟ್ಟಾದರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರದ ಪ್ರತಿನಿಧಿಗಳು, CM ಆಗಲಿ DCM ಆಗಲಿ ಅವರು ಅಂತರ ಕಾಯ್ದುಕೊಳ್ತಿದ್ದಾರೆ. ಇನ್ನು ಮುಖ್ಯವಾಗಿ ಕುಮಾರಸ್ವಾಮಿ ಮತ್ತು ಫ್ಯಾಮಿಲಿಗೆ ಇದು ಇನ್ನಷ್ಟು ಮುಜುಗರ ತಂದಿರುವಂಥ ಪ್ರಕರಣ. ಹಾಗಾಗಿ ಅವರು ಈ ಪ್ರಕರಣದಿಂದ ಸಂಪೂರ್ಣವಾಗಿ ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಮುಜುಗರದ ಪ್ರಕರಣ. ಈ ವಿಚಾರ ಮಾತೆತ್ತಿದ್ರೆ ಮುಜುಗರ ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಇದು ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಒಂದಷ್ಟು ಪಾಠಗಳನ್ನು ರಾಜಕೀಯ ಪ್ರತಿನಿಧಿಗಳು ಕಲ್ತಿದ್ದಾರೆ. ಹಾಗಾಗಿ ಸೂರಜ್ ರೇವಣ್ಣ ಅವರ ಪ್ರಕರಣದಲ್ಲಿ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಕಾನೂನಿದೆ, ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ, ಎಲ್ಲವನ್ನೂ ಕೂಡ ಕಾನೂನು ಮೇಲೆ ಹಾಕ್ತಿದ್ದೀವಿ ಅನ್ನುವಂಥ ರೀತಿಯಲ್ಲಿ ವರ್ತನೆ ತೋರಿಸ್ತಿದ್ದಾರೆ. ಒಟ್ಟಾರೆಯಾಗಿ ಮುಜುಗರ ಮತ್ತೆ ರಾಜಕೀಯವಾಗಿ ಲಾಭ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸೂರಜ್ ರೇವಣ್ಣ ಅವರ ಪ್ರಕರಣದಿಂದ ಈ ಪ್ರತಿನಿಧಿಗಳಲ್ಲಿ ಯಾರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅರವಿಂದ್. ಮಸೂದ್, ಮಡಿವಂತಿಕೆಯ ಸಮಾಜ ಇಂಥ ಪ್ರಕರಣಗಳನ್ನ ನೋಡುವಂತಹ ರೀತಿ ಕೂಡ ಬೇರೆ, ಜನಾಭಿಪ್ರಾಯ ನಮ್ಮ ವಿರುದ್ಧ ಬಂದ್ಬಿಡುತ್ತೆ ಅನ್ನುವಂತಹ ಆತಂಕ ಕೂಡ ಇದೆಯಾ ರಾಜಕಾರಣಿಗಳಿಗೆ? ಮಮತಾ, ಜನಾಭಿಪ್ರಾಯ ಅಂತಂದರೆ ಈಗ ಯಾವುದೇ ಚುನಾವಣೆ ಯಾವುದಂತೂ ಇಲ್ಲ. ಜೊತೆಗೆ ಜನರ ಮೇಲೆ ಇಂಪ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಮಾತಾಡೋಕ್ಕೂ ಕೂಡ ಆಗೋದಿಲ್ಲ. ಆ ಥರದ ಸನ್ನಿವೇಶಗಳು, ರಾಜಕೀಯವಾಗಿ ಲಾಭ ತರುವಂತಹ ಒಂದು ಸಂದರ್ಭಗಳು ಈಗ ರಾಜಕೀಯ ಪಕ್ಷಗಳಿಗೂ ಇಲ್ಲ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಒಂದು ಮಟ್ಟಕ್ಕೆ ನಷ್ಟ ಆಗಿದೆ. ಒಕ್ಕಲಿಗ ಕೋಟೆಯಲ್ಲಿ ಎಲ್ಲೋ ಒಂದು ಕಡೆ ನಾವು ನಂಬಿಕೆ ಕಳ್ಕೊಬಿಟ್ವಿ, ಟಾರ್ಗೆಟ್ ಮಾಡಿದ್ದೀವಿ ಅನ್ನುವಂಥದ್ದು ಜನಾಭಿಪ್ರಾಯ ಆಗಿತ್ತು ಅನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಕೂಡ ಅಂತರ ಕಾಯ್ದುಕೊಳ್ತಿದ್ದಾರೆ. ಇನ್ನು BJP ಮತ್ತು JDS ಈ ಪ್ರಕರಣ ಸದ್ಯಕ್ಕಂತೂ ನಾವು ಮಾತಾಡೋದು ಬೇಡ, ಯಾಕೆಂದ್ರೆ ಇದರಿಂದ ನಷ್ಟವೇ ಜಾಸ್ತಿ, ಜೊತೆಗೆ ಮುಜುಗರ ಅನ್ನುವಂಥ ಕಾರಣಕ್ಕಾಗಿ. ಜೊತೆಗೆ ಸಮುದಾಯದಲ್ಲಿ ಬೇರೆ ಬೇರೆ ಸಂದೇಶಗಳು ರವಾನೆ ಆಗ್ತವೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋದ್ರೆ. ಹಾಗಾಗಿ ಸಮುದಾಯ ಯಾವ ಸಂದರ್ಭದಲ್ಲಿ ಯಾವ ಪಕ್ಷದ ವಿರುದ್ಧ ತಿರುಗಿ ಬೀಳುತ್ತೆ ಅಂತಂದು ಕೂಡ ಹೇಳಲಿಕ್ಕಾಗಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಎಚ್ಚರಿಕೆಯ ನಡೆಯನ್ನ ಮೂರೂ ಪಕ್ಷಗಳ ನಾಯಕರು ಕೂಡ ಇಡ್ತಾ ಇದ್ದಾರೆ ಅನಿಸ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಲಕ್ಷ್ಮಣ ರೇಖೆಯನ್ನ ತಮಗೆ ತಾವೇ ಹಾಕೊಂಡ್ಬಿಟ್ಟಿದ್ದಾರೆ ರಾಜಕೀಯ ನಾಯಕರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡೀಟೇಲ್ಸ್ ಈಗಷ್ಟೇ ನೋಡ್ತಾ